ಆತ್ಮಸ್ವರೂಪನು. ಜೇಶ್ಯಾಮ್ ಜಬುದೊರೆ. ಅಧ್ಯಾಯ 9. ನಾನು ಹೇಳುವ ಮಾತನ್ನು ನಂಬುವ ಕಾಲ ಬರುತ್ತದೆ. ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ. ಯೆಹೋವನ 4:21. ಹಳೆ ಒಡಂಬಡಿಕೆ ಕಾಲದಲ್ಲೆಲ್ಲ ಇಸ್ರಾಯೇಲ ಜನರು ಸಮಾರ್ಯದಲ್ಲೂ ಯೆರೂಸಲೇಮಿನಲ್ಲೂ ಕರ್ತನ ನಾಮವನ್ನು ಆರಾಧಿಸುತ್ತಾ ಬಂದರು. ಮುಖ್ಯವಾಗಿ ಯೆರೂಸಲೇಮಿನ ಮಧ್ಯದಲ್ಲಿ ಸೊಲೊಮೋನನ ದೇವಾಲಯವನ್ನು ಬಹು ಮುಖ್ಯವಾದದೆಂದು ಭಾವಿಸಿಕೊಂಡಿದ್ದರು. ಆದರೆ ಕ್ರಿಸ್ತನ ಕಾಲದ ತರುವಾಯ ಅದು ಸಂಪೂರ್ಣವಾಗಿ ಬದಲಾವಣೆ ಹೊಂದುತ್ತಾ ಬಂತು. ಯೇಸು ಹೇಳಿದ, ನನ್ನ ತಂದೆಯನ್ನು ಆರಾಧಿಸುವ ಕಾಲವು ಬರುವುದು. ನಿಜವಾಗಿಯೂ ಆರಾಧಿಸುವವರು ತಂದೆಯನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಬಲದಿಂದಲೂ ಆರಾಧಿಸುವ ಕಾಲ ಬರುತ್ತದೆಂದು ಹೇಳಿದನು. ಕಾರಣವೇನು? ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ಮನುಷ್ಯರು ಕಟ್ಟಿದಂಥ ದೇವಾಲಯಗಳಲ್ಲಿ ವಾಸಿಸುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬಹುದು. ಕೈಯಿಂದ ಕಟ್ಟಿದ ಆಲಯವೊಂದು ಇರುವುದೇ ಎಂದು ಪ್ರಶ್ನೆ ಮಾಡಬಹುದು. ಹೌದು, ಇದೇ ನಮ್ಮೊಳಗಿನ ಆಂತರ್ಯ. ನಾವೇ ಆ ದೇವಾಲಯವಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯದಲ್ಲಿ ವಾಸವಾಗಿದ್ದ ಕರ್ತನು ಆ ಆಲಯದಲ್ಲಿ ಮೇಲೆ ಅರ್ಪಿಸುವ ಪ್ರಾರ್ಥನೆಗೆ ಉತ್ತರ ಕೊಡಲು ಶಕ್ತನಾಗಿದ್ದನು. ಆದರೆ ಪ್ರಾರ್ಥನೆಗೆ ಉತ್ತರ ಕೊಡಲು ಕಾಯ್ದುಕೊಂಡಿದ್ದ ದೇವರು ಈಗ ನಮ್ಮೊಳಗೆಯೇ ವಾಸವಾಗಿರಲು ಇಷ್ಟಪಟ್ಟನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವಾಗ ಹಳೆ ಒಡಂಬಡಿಕೆಯು ಸತ್ತಿತು, ಹೊಸ ಒಡಂಬಡಿಕೆಯು ಬಂದಿತು. ಅದುವರೆಗೆ ಮಹಾ ಪರಿಶುದ್ಧ ಸ್ಥಳದಲ್ಲಿ ತಂಗಿದ್ದ ದೇವರ ತೇಜಸ್ಸು ಅಲ್ಲಿಂದ ನಮ್ಮೊಳಗೆ ಬಂದು ನಮ್ಮೊಳಗೆ ವಾಸಿಸಲು ಆರಂಭವಾಯಿತು. ಯೇಸುವಿನ ಪಕ್ಕೆಯು ತಿವಿಯಲ್ಪಟ್ಟು ಕೈಕಾಲುಗಳು ಮೊಳೆಗಳಿಂದ ಜಡಿಯಲ್ಪಟ್ಟು ಕೊರಡೆ ಪೆಟ್ಟಿನಿಂದ ವೇದನೆ ಪಡುವಂಥ ಒಂದು ಘಟನೆ ಜರುಗಿತು. ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು ಎರಡಾಯಿತು. ಗಮನಿಸಿ, ಮೇಲಿಂದ ಕೆಳಗಿನವರೆಗೂ ಎಂದು ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ಕೆಳಗಿನಿಂದ ಮೇಲಿನವರೆಗೆ ಹರಿದಿದ್ದರೆ ಯಾರೋ ಯೇಸುವಿನ ಪ್ರೀತಿಯ ಶಿಷ್ಯರು ಬೇಕೆಂದೇ ಮಾಡಿರಬಹುದೆಂದು ಹೇಳಬಹುದು. ಆದರೆ ಸುಮಾರು 20 ಅಡಿ ಎತ್ತರ 40 ಅಡಿ ಅಗಲವೂ ಆದ ಆ ತೆರೆಯು ಮೇಲಿಂದ ಕೆಳಗಿನವರೆಗೆ ಹರಿದು ಹಾಕುವ ಸಂಕಲ್ಪವಾಗಿತ್ತೆಂದು ತಿಳಿಯುತ್ತದೆ. ಇದರ ಮೂಲಕ ಕರ್ತನ ಪ್ರಸನ್ನತೆಯು ಈ ಸ್ಥಳದಿಂದ ಹೊರಗೆ ಬಂದು ಈಗ ನಮ್ಮಲ್ಲಿ ವಾಸವಾಗಿರುವುದು. ಅದು ಮಾತ್ರವಲ್ಲ, ಆ ದೇವಾಲಯ ಮಾತ್ರವಲ್ಲ, ಕರ್ತನು ಆ ದೇವಾಲಯವನ್ನು ಹೊಡೆದು ಹಾಕಲು ಸಿದ್ಧನಾದನು. ಕ್ರಿಸ್ತನ ನಂತರ 70ನೇ ವರ್ಷ ಅರಸನಾದ ಟೈಟಸನು ಯೆರೂಸಲೇಮಿನ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ಈಗ ನಾವೇ ದೇವರು ವಾಸಿಸುವ ದೇವಾಲಯವಾಗಿದ್ದೇವೆ. 2-3 ಸೇರಿಕೊಂಡು ಆರಾಧಿಸುವಾಗಲೇ ಅದು ದೇವ ಆರಾಧನೆಯಾಗಿ ತೆಗೆದುಕೊಂಡು ಆತನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರುವನು. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? 1 ಕೊರಿಂಥ 3:16. ದೇವ ಮಗುವೇ, ನಿನ್ನ ಶರೀರವು ದೇವರಿಗೆ ಸಂಬಂಧವಾದದ್ದು. ಶರೀರ, ಆತ್ಮ, ಪರಿಶುದ್ಧಾತ್ಮ ಕರ್ತನಿಗೆ ಸ್ವಂತವಾದದ್ದು. ಕರ್ತನು ನಿನ್ನಲ್ಲೇ ವಾಸಿಸಲು ಇಷ್ಟವುಳ್ಳವನಾಗಿರುವನು. ಅದರಂತೆಯೇ ಯಾವ ಕತ್ತಲೆಯೂ ಇಲ್ಲದಂತೆ ಪರಿಶುದ್ಧವಾಗಿರಲು ಕಾಯ್ದುಕೋ. ಆಗ
ನಿನ್ನ ಪ್ರಾರ್ಥನೆಯು ತಕ್ಷಣವೇ ಉತ್ತರಿಸಲ್ಪಡುವುದು. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. 1 ಕೊರಿಂಥ 6:19. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.